ನಮಸ್ಕಾರ. ಇದು ಭಾಳ ಹೊಸ ಥರದ್ದು, ಇದು ಮೈಕ್ ಗೀಕೆಲ್ಲ ಇದೆ. ಸ್ಟೇಜ್ ಫೀಲ್ ಬರ್ತಾಯಿದೆ ನನಗೆ. ಮನದ ಕಡಲು, ನಾನು ಆವಾಗಲೇ ಭಟ್ರಿಗೆ ಹೇಳ್ತಾ ಇದ್ದೆ, ಅವರ ತನ ಅಂತಿದೆಯಲ್ಲ, ಅವರ ಇಸಮ್ ಭಾಳಷ್ಟು ವರ್ಷಗಳಾಗಿತ್ತು. ಅವರ ಇಸಮ್ ಬಿಟ್ಟೋಗಿ ನಾನು ಆವಾಗಲೇ ಹೇಳ್ತಿದ್ದೆ, ಸರ್ ನಿಮ್ಮ ತನದ ಒಂದು ಸಿನಿಮಾ ಆವಾಗವಾಗ ಬರಬೇಕು ಅಂತನ್ನುವಂಥದ್ದು. ಒಂದು ಮುಂಗಾರು ಮಳೆ ಆಗಿರ್ಬೋದು, ಗಾಳಿಪಟ ಆಗಿರ್ಬೋದು, ಅದನ್ನು ಅವರ ತನವನ್ನು ಜಾಸ್ತಿ ತುಂಬಿರುವಂಥ ಸಿನಿಮಾಗಳು. ಇವತ್ತು ಅದೇ ಥರದ ಭಟ್ಟರ ಇಸಮ್ಮನ್ನು ತುಂಬ ಹೈ ಲೆವೆಲಲ್ಲಿ ಇಟ್ಕೊಂಡು ಮಾಡಿದಂಥ ಸಿನಿಮಾ ಮನದ ಕಡಲಲ್ಲಿ. ಇವತ್ತು ನನಗೆ ಆ ಥರದ ಸಿನಿಮಾಗಳನ್ನು ಕಾಯ್ತಾ ಇರೋವಂಥ ನನ್ನ ಥರದ ಪ್ರೇಕ್ಷಕರಿಗೆ ಒಂದು ಸರಿಯಾದ ಸಿನಿಮಾ ಇವತ್ತು ಬಂದಿದೆ ಅಂತ ಅನ್ನೋದು ಕಂಗ್ರ್ಯಾಚುಲೇಷನ್ಸ್. ಆ ಥರದ್ದು ಬಂದಿದೆ ಅಂತ ಅನ್ನೋವಂಥದ್ದಾದರೆ, ಇವತ್ತು ಒಬ್ಬ ಪ್ರೇಕ್ಷಕನಾಗಿ, ಒಬ್ಬ ಕಲಾವಿದನಾಗಿ ಬಂದೆ. ಸಿನಿಮಾ 2 ಸೀನ್ ಮುಗೀತಿದ್ದಂಗೆ ಪ್ರೇಕ್ಷಕನಾಗೋದೆ ನಾನು. ಅದು ಆ ಸ್ಕ್ರೀನ್ಗಿರೋವಂಥ ಶಕ್ತಿ, ಮತ್ತು ಸ್ಕ್ರಿಪ್ಟಿಗಿರೋವಂಥ ಶಕ್ತಿ, ನಿರ್ದೇಶಕರಿಗಿರೋವಂಥ ಶಕ್ತಿ, ಕಲಾವಿದರುಗಳಿಗಿರೋವಂಥ ಶಕ್ತಿ. ಇವತ್ತು ಇಷ್ಟು ಜನ ಸೇರಿಕೊಂಡು ಇವತ್ತು ಒಂದು 2.5 ಗಂಟೆಗಳ ಕಾಲ ಇವತ್ತು ನಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅನ್ನೋವಂಥದ್ದು. ಈ ಸಿನಿಮಾದಲ್ಲಿ ಒಬ್ರಿಗಲ್ಲ, ಎಲ್ಲರಿಗೂ ಸಿಕ್ಕಾಪಟ್ಟೆ ಚಾಲೆಂಜಸ್ ಇರೋವಂಥದ್ದು, ಚಾಲೆಂಜಿಂಗ್ ಪಾತ್ರಗಳೇ. ಒಬ್ಬರನ್ನ ಇಲ್ಲಿ ಹೇಳೋದಕ್ಕೆ ಆಗಲ್ಲ ನಾನು. ಅಂಜಲಿಯವರಾಗಿರ್ಬೋದು, ಮತ್ತು ರಾಶಿಕಾ ಅವರಾಗಿರ್ಬೋದು, ಮತ್ತು ಸುಮುಖ, ಈ 3 ಜನರ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಆ ಸಿನಿಮಾಗೆ. ನನಗೆ ಅದೇ ಹೇಳ್ತಾ ಇರೋದು, ಭಟ್ರು ಯೂಶ್ವಲಿ ಕಲಾವಿದರುಗಳಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಲೋಡು ಕೊಡುವಂಥದ್ದು. ಬಟ್ ನನಗೆ ಖುಷಿ ಆಗೋದು ಇನ್ನೊಂದೇನು ಅಂತಂತಂದರೆ, ಭಟ್ಟರ ಆಯ್ಕೆ ಇದೆ ಗೊತ್ತಾ. ಆ ಥರದ್ದು ಒಂದು ಸ್ಟ್ರಾಂಗೆಸ್ಟ್ ಹೆಗಲುಗಳನ್ನು ತರ್ತಾರೆ ಅಂತ ಅನ್ನೋವಂಥದ್ದು. ಇವತ್ತು ರಾಶಿಕಾ ಅವರಾಗಿರ್ಬೋದು, ಅಂಜಲಿ ಅವರಾಗಿರ್ಬೋದು, ಸುಮುಖ ಅವರು ಅಲ್ಲಿದ್ದಾರೆ. ಇಷ್ಟು ಜನರ ಒಂದು ಸ್ಟ್ರಾಂಗೆಸ್ಟ್ ಶೋಲ್ಡರ್ಸ್ನ ಇಟ್ಕೊಂಡು ಇವತ್ತು ತಮ್ಮ ಕಥೆಯನ್ನು ಹೇಳುವಂಥದ್ದು, ತಮ್ಮ ಸೋಲ್ನ ಮತ್ತು ಸ್ವೆಟ್ಟನ್ನು ಈ ಸಿನಿಮಾಗೆ ಕೊಟ್ಟಿರುವಂಥ ಕಲಾವಿದರುಗಳು. ಖಂಡಿತವಾಗಲೂ ಈ ಸಿನಿಮಾದ ಮುಖಾಂತರ ಒಂದಿಷ್ಟು ದೊಡ್ಡ ಕಲಾವಿದರ ದಂಡು ಇವತ್ತು ಕನ್ನಡ ಚಿತ್ರರಂಗಕ್ಕೆ ಸಿಗ್ತಾ ಇದೆ ಅಂತ ಅನ್ನುವಂಥದ್ದಾದರೆ, ಒಬ್ಬ ಕನ್ನಡ ಚಿತ್ರರಂಗದವನಾಗಿ, ಒಬ್ಬ ಕನ್ನಡ ಚಿತ್ರದ ಕಲಾವಿದನಾಗಿ ನನಗಷ್ಟೇ ಹೆಮ್ಮೆ ಆಗ್ತಾಯಿದೆ. ಈ ಸಿನಿಮಾದಲ್ಲಿ ಒಬ್ಬರಲ್ಲ ಹೀರೋ, ಸಿಕ್ಕಾಪಟ್ಟೆ ಜನ ಹೀರೋಗಳಿದ್ದಾರೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಈ ಸಿನಿಮಾದಲ್ಲಿ ಸುಮುಖ ಅವರ ಜೊತೆಯಲ್ಲಿ ಈ ಸಿನಿಮಾದ ನಿರ್ಮಾಪಕರು ಗಂಗಾಧರ್ ಸರ್ ಅವರು ಒಬ್ಬ ತುಂಬ ದೊಡ್ಡ ನಾಯಕರಾಗ್ತಾರೆ. ಮತ್ತು ಈ ಸಿನಿಮಾದ ನಿರ್ದೇಶಕರು ಭಟ್ ಅವರಾಗಿದ್ದರೆ, ಮತ್ತು ಸಂತೋಷ್ ರೈ ಪತಾಜಿ ಅವರು ಈ ಸಿನಿಮಾದ ಭಾಳ ಅತ್ಯದ್ಭುತವಾದಂಥ ಫೋಟೋಗ್ರಫಿ, ಅವ್ರ ಕಥೆನ ಭಾಳ ವಿಷುವಲ್ಲಿ ಹೇಳ್ತಾರೆ. ಅದು ಅವರಿಗೆ ಸಿಕ್ಕಿರೋವಂಥ ಶಕ್ತಿ ಅದು. ಮತ್ತು ಈ ಸಿನಿಮಾದ ಮತ್ತೊಬ್ಬ ಹೀರೋ ಹರಿ ಸರ್ ಅವರು ನಮ್ಮನ್ನು ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಮ್ಯೂಸಿಕಲಿ ಮೆಸ್ಮರೈಸ್ ಮಾಡ್ತಾರೆ ಅಂತಂತಂದರೆ ತಪ್ಪಾಗಲ್ಲ. ಖಂಡಿತವಾಗಲೂ ಈ 28ನೇ ತಾರೀಕು ಒಂದು ಸಿನಿಮಾ ಹಬ್ಬ, ಸಿನಿಮಾ ಫೆಸ್ಟಿವಲ್. ಖಂಡಿತವಾಗಲೂ ನಿಮ್ಮೆಲ್ಲರಿಗೂ ಕೂಡ ಭಾಳಷ್ಟು ವರ್ಷಗಳಿಂದ ಭಟ್ಟರ ತನವನ್ನು ತುಂಬ ಜಾಸ್ತಿ ಮಟ್ಟದಲ್ಲಿ ಇಟ್ಕೊಂಡು ಮಾಡಿರೋವಂಥ ಒಂದು ಸಿನಿಮಾ ಇವತ್ತು ಮಂದಲ್ಲೂ ಬರ್ತಾಯಿದೆ. ನನಗಂತೂ ತುಂಬಾ ಇಷ್ಟ ಆಗಿದೆ. ನಿಮ್ಮೆಲ್ಲರಿಗೂ ನಿಮ್ಮ 2.5 ಗಂಟೆಗಳ ಕಾಲವನ್ನು ಖಂಡಿತ ಭಾಳ ವರ್ತ್ಫುಲ್ಲಾಗಿ ಮಾಡುವಂಥ ಭಾಳ ವರ್ತ್ಫುಲ್ಲಾಗಿರುವಂಥ ಒಂದು 2.5 ಗಂಟೆಗಳ ಕಾಲವನ್ನು ಈ ಸಿನಿಮಾ ತಂಡ ಗಟ್ಟಿಯಾಗಿ ಕಟ್ಟಿದೆ. ಖಂಡಿತವಾಗಲೂ 28ನೇ ತಾರೀಕು ಸಿನಿಮಾ ಪ್ರೇಮಿಗಳಿಗೆ ಒಂದು ಹಬ್ಬ. ಮನದ ಕಡಲು ತುಂಬ ದೊಡ್ಡ ಹಿಟ್ ಆಗುವಂಥ ಎಲ್ಲ ಲಕ್ಷಣಗಳು ಈ ಸಿನಿಮಾದಲ್ಲಿದೆ. ನನಗೆ ತುಂಬ ಇಷ್ಟ ಆಗಿದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಸಪೋರ್ಟ್ ಈ ತಂಡದ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಮನದ ಕಡಲು. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಆಫ್ಕೋರ್ಸ್ ಅದೇ ಕನ್ನಡಕ್ಕೆ ಹಾಕೋಬೋದ ಅಂತ ಕೇಳ್ತಾರೆ. ನಾನು ಹಾಕೊತಾ ಇದ್ದೆ, ಹಾಕೊಳ್ಳಿ ಅಂತ ಹೇಳಿದೆ. ಆ್ಯಂಡ್ ಮನದ ಕಡಲು ಇಟ್ಸ್ ಅ ವೆರಿ ಟಿಪಿಕಲ್ ಯೋಗರಾಜ್ ಭಟ್ ಫಿಲಮ್. ಅದ್ಭುತವಾದ ಡೈಲಾಗ್ಸು ಮತ್ತು ಲಾಟ್ಸ್ ಆಫ್ ಫಿಲಾಸಫಿ ಆ್ಯಂಡ್ ಅಮೇಝಿಂಗ್ ವಿಜುವಲ್ಸ್. ಆ್ಯಂಡ್ ಅಫ್ಕೋರ್ಸ್ ಯೋಗರಾಜ್ ಭಟ್ ಅವರ ಒಂದು ಕತೆ ಹೇಳೋ ಸ್ಟೈಲು, ಅದೆಲ್ಲದು ಏನು ನಾವು ಮುಂಗಾರು ಮಳೆಯಲ್ಲಿ ನೋಡಿದ್ದೀವಿ ಅದೆಲ್ಲ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಇವತ್ತಿನ ಒಂದು ಮತ್ತು ಮುಂದಿನ ಕರ್ನಾಟಕದ ಭವಿಷ್ಯ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಅದು ಸುಮುಖ ಮೂಲಕ ಇರ್ಬೋದು, ಮತ್ತು ಅಂಜಲಿ ಮೂಲಕ ಇರ್ಬೋದು, ಮತ್ತು ರಾಶಿಕಾ ಮೂಲಕ ಇರ್ಬೋದು. ಆಲ್ 3 ಆಫ್ ದೆಮ್ ಅದ್ಭುತವಾದ ಪರ್ಫಾರ್ಮರ್ಸ್.
ಆ್ಯಂಡ್ ನನ್ನ ಮಗನ ಸೀನಿಯರ್ ಸ್ಕೂಲಲ್ಲಿ ಸುಮುಖ, ಆ್ಯಂಡ್ ಅದೇ ಸೀನಿಯರ್ ಥರನೇ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಲಾಡ್ ಆಫ್ ಎನರ್ಜಿ ಆ್ಯಂಡ್ ಲಾಡ್ ಆಫ್ ಟ್ಯಾಲೆಂಟ್, ಅದ್ಭುತವಾದ ಪ್ರತಿಭೆ. ನಮ್ಮ ಕರ್ನಾಟಕದ ಭವಿಷ್ಯ, ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಚಿತ್ರರಂಗದ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳೋದಕ್ಕೆ ನಮ್ಮ ಕಣ್ಣು ಮುಂದೆ ಹಲವಾರು ಪ್ರತಿಭೆಗಳು ನೀವು ನೋಡ್ತಾ ಇದ್ದೀರಾ, ನಾವು ನೋಡ್ತಾ ಇದ್ದೀವಿ, ಬೆಳೀತಾ ಇದ್ದಾರೆ. ಅದು ನಿರಂಜನ್ ಇರ್ಬೋದು, ಮತ್ತು ಹಲವಾರು ಆ್ಯಕ್ಟರ್ಸ್ಗಳು, ಯಂಗ್ಸ್ಟರ್ಸ್ಗಳು ಮಧ್ಯ ಬರ್ತಾ ಇರೋದು. ಇವತ್ತು ಈ ಸಿನಿಮಾ ನೋಡಿ ನನಗಂತೂ ಒಂಥರ ಏನಾದರೆ ಪಕ್ಕ ಆಗಿದೆ. ಕರ್ನಾಟಕದ ಕನ್ನಡ ಚಿತ್ರರಂಗ ಒಂದು ಭವಿಷ್ಯ ಅದ್ಭುತವಾಗಿದೆ ಅಂತ ಸುಮುಖ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್. ಆ್ಯಂಡ್ ಅಂಜಲಿ ನನಗೆ ಸರ್ಪ್ರೈಸ್ ಮಾಡಿದ್ದಾರೆ. ಅಂಜಲಿ ಅವರ ಹಿಂದಿನ ಸಿನಿಮಾ ನೋಡಿದ್ದೆ, ಪದವಿ ಪೂರ್ವ. ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಯಾಕೆಂತಂದರೆ ಅಂಜಲಿ ಇದರಲ್ಲಿ ಒಂದು ಲವಲವಿಕೆಯ ಪಾತ್ರ, ಒಂದು ಅದ್ಭುತ ಪಾತ್ರ. ಕನ್ನಡ ತುಂಬ ಜಾಸ್ತಿ ಬಿಟ್ಕೊಡಲ್ಲ, ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಮೋಷ್ನಲ್ ಕ್ಯಾರೆಕ್ಟರಲ್ಲಿ ರಾಶಿಕಾ ಅವರು ಮಿಂಚಿದ್ದಾರೆ, ಮತ್ತು ಯೋಗರಾಜ್ ಭಟ್ ಅವರು ಇವ್ರ ಮೂರು ಜನದ ಒಂದು ಪ್ರತಿಭೆಯನ್ನು ಪರದೆ ಮೇಲೆ ಅದ್ಭುತವಾಗಿ ತೋರಿಸಿದ್ದಾರೆ. ಮತ್ತು ಸಾಂಗ್ಸ್ ತುಂಬ ಚೆನ್ನಾಗಿದೆ. ಮತ್ತು ಸಂತೋಷ್ ಪತಾಜೆ ಅವರ ಒಂದು ಛಾಯಾಗ್ರಹಣ ಅದ್ಭುತವಾಗಿದೆ. ಮತ್ತು ನನ್ನ ಸ್ನೇಹಿತ ಗೆಳೆಯ ಪ್ರಕಾಶ್ ಅವರ ಒಂದು ಸಂಕಲನ ಒಂದು ಬ್ಯೂಟಿಫುಲ್ ಆಗಿ, ಯೋಗರಾಜ್ ಭಟ್ ಅವರ ಫಿಲಾಸಫಿನ ಒಂದು ಸ್ಕ್ರೀನ್ ಪ್ಲೇ ಚೆನ್ನಾಗಿ ತಂದು ಕೊಟ್ಟಿದ್ದಾರೆ ಪ್ರಕಾಶ್ ಅವರು ಅಂತ ಹೇಳ್ತಾ, ಮತ್ತು ಹರಿಕೃಷ್ಣ ಅವರ ಮ್ಯೂಸಿಕ್ಕು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಆ್ಯಂಡ್ ಇವತ್ತು ನಾಡಿದ್ದು ರಿಲೀಸ್ ಆಗ್ತಾಯಿದೆ, ನೋಡಿ ಎಂಜಾಯ್ ಮಾಡ್ತೀರಾ. ಡೆಫಿನೆಟ್ಲಿ ಕನ್ನಡ ಸಿನಿಮಾಗಳು ನೋಡಿ ಬೆಳೆಸಿ. ಕನ್ನಡ ಸಿನಿಮಾಗಳು ಚೆನ್ನಾಗಿಲ್ಲ ಅಂತಿದ್ರಿ, ನೋಡಿ ಇದನ್ನು ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಏನು ಹೇಳಿ, ಎಲ್ಲ ಸ್ಟೂಡೆಂಟ್ಸ್ ಆಲ್ರೆಡಿ ಹೇಳಾಯಿತು. 3 ಜನ ಒಂದು ಅದ್ಭುತವಾದ ಕಲಾವಿದನ ನಮ್ಮ ಇಂಡಸ್ಟ್ರಿಗೆ ಪರಿಚಯ ಕೊಟ್ಟಿದ್ದಾರೆ, ಯೋಗರಾಜ್ ಭಟ್ ಸರು. ಸೊ ನಾನು ನಿಜವಾಗ್ಲೂ ಐ ವಾಸ್ ರಿಯಲಿ ಇಂಪ್ರೆಸ್ಡ್ ಬೈ ಆಲ್ ದ 3 ಆಫ್ ಯು. ಅದ್ಭುತವಾದ ಪರ್ಫಾರ್ಮೆನ್ಸು. ಫಸ್ಟ್ ಸಿನಿಮಾ ಅಂತ ನಿಜವಾಗ್ಲೂ ಅನ್ಸಲ್ಲ ನಿಮ್ಮ 3 ಜನದ್ದು. ಯು ಗೈಸ್ ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಆದಷ್ಟು ಬೇರೆ ಪ್ರಾಜೆಕ್ಟ್ಸಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಯೋಗರಾಜ್ ಭಟ್ ಸರು ಬದುಕೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನೊಂದು ಬ್ಯೂಟಿಫುಲ್ ರೀತಿಲಿ ಸೀನಿಕ್ಕಾಗೆ ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ, ಎಲ್ಲ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದು ಮರ್ತುಬಿಟ್ಟೆ, ಎಲ್ಲ ಎಫರ್ಟ್ಸ್ಗಳಿಗೂ ಬೆಲೆ ಸಿಗೋದು ಇದಕ್ಕೆ ಜೀವ ತುಂಬಿಸೋವಂಥ ನಿರ್ಮಾಪಕರಿದ್ದಾಗ. ಸೊ ನಮ್ಮ ನಿರ್ಮಾಪಕರಿಗೂ ಧನ್ಯವಾದಗಳು. ಗಂಗಣ್ಣ ಆಮೇಲೆ ಮುಂಗಾರು ಮಳೆ ಅಂತ ದೊಡ್ಡ ಒಂದು ಹಿಟ್ಟನ್ನು ಕೊಟ್ಟಂಥ ಒಂದು ಸಂಸ್ಥೆ. ಇದು ಕೂಡ ಅದೇ ಥರ ಒಂದು ದೊಡ್ಡ ಹಿಟ್ ಆಗಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ. ಟೆಕ್ನಿಷಿಯನ್ಸ್ ಆಲ್ರೆಡಿ ಪ್ರೂವ್ಡ್ ವೆರಿ ಸಕ್ಸಸ್ಫುಲ್ ಲೆಜೆಂಡರಿ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಅವ್ರ ಬಗ್ಗೆ ಹೇಳೋಕ್ಕಿಂತ ಹೆಚ್ಚಾಗಿ 3 ಜನ ಆರ್ಟಿಸ್ಟ್, ಸುಮುಖ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ನನಗೇನೋ ಒಂದು ಹೆಂಗೆ ರಣಬೀರ್ ಕಪೂರ್ ನೋಡ್ದಂಗೆ ಅನಿಸ್ತು ನಿಜವಾಗ್ಲೂ. ಅಂಜಲಿ ಅವರಂತೂ ನನ್ನ ಗುಡ್ ಫ್ರೆಂಡ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಡೆಡಿಕೇಟೆಡ್ ಆ್ಯಕ್ಟರ್. ಹಾಗೂ ರಾಶಿಕ್ ಅವ್ರ ಕ್ಯಾರೆಕ್ಟ್ರು ತುಂಬ ಎಮೋಷನ್ಸ್ ಇಟ್ಕೊಂಡು ಆ್ಯಕ್ಟ್ ಮಾಡೋಂಥ ಕ್ಯಾರೆಕ್ಟ್ರು, ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಒಂದು ಒಳ್ಳೆಯ ಸಿನಿಮಾ, ಅದ್ಭುತವಾಗಿರೋ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಜಿತ್ ಲಂಕೇಶ್. ಈ ಸಿನಿಮಾ ತುಂಬ ಚೆನ್ನಾಗಿತ್ತು. ಸುಮುಖ ಅವ್ರು ನನಗೆ ತುಂಬ ವರ್ಷಗಳಿಂದ ಪರಿಚಯ. ನಾನು ಅವರು ಒಂದೇ ಸ್ಕೂಲಲ್ಲಿ ಓದಿದ್ದು. ಅವ್ರು ನನ್ನ ಸೀನಿಯರು. ಸೊ 6ನೇ ಕ್ಲಾಸಲ್ಲಿ ನಾನು ಸ್ಕೂಲಿಗೆ ಬಂದಾಗ, ಮೊದಲನೇ ಸಲ ಹೊಸ ಸ್ಕೂಲ್ಗೆ ಮೊದಲು ಡ್ಯಾನ್ಸ್ ಮಾಡೋದು ನೋಡಿದ್ದು ಅವ್ರದ್ದೇ. ಸೊ ನನಗೆ ಅವಾಗಿಂದ ಅವರು ಡೆಫಿನೆಟ್ಲಿ ಹೀರೋ ಥರನೇ ಕಾಣ್ತಿದ್ದಾರೆ, ಅವ್ರ ಥರನೇ ಆಗಬೇಕು ಅಂತ ಒಂದಿತ್ತು. ಸೊ ಇವತ್ತು ಅವರು ಹೀರೋ ಆಗಿರೋದು ಆಶ್ಚರ್ಯ ಅಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಅಂಜಲಿ ಅವ್ರದ್ದು 2ನೇ ಸಿನಿಮಾ ಪದವಿ ಪೂರ್ವ ನೋಡಿದ್ದೆ, ಇದು ತುಂಬ ಚೆನ್ನಾಗಿ ಮಾಡಿ, ಅದು ತುಂಬ ಚೆನ್ನಾಗಿತ್ತು. ಸೊ ಇದೇ ಥರ ಬೆಳ್ಕೊಂಡು ಹೋಗಿ. ಆಮೇಲೆ ರಾಶಿಕಾ, ಸಾರಿ, ಹಲೋ, ಇದು ರಾಶಿಕಾ ಅವ್ರದ್ದು ಫಸ್ಟ್ ಫಿಲಮ್ ಅಂತ ತುಂಬ ಚೆನ್ನಾಗಿ ಮಾಡಿ. ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಯೋಗರಾಜ್ ಸರ್ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟಾಗಿ ಕೆಲಸ ಮಾಡಿದೆ. ಸೊ ಅವ್ರ ಸಿನಿಮಾಗಳು ನೋಡೋಕ್ಕೆ ಒಂಥರ ಖುಷಿ ನನಗೆ. ಸೊ ಈ ಥರ ಒಂದು ಅದ್ಭುತವಾದ ಕಾಂಬಿನೇಷನ್ ಬಗಿರೋದಕ್ಕೆ ನನಗೆ ತುಂಬ ಖುಷಿ. ಈ ಪ್ರೀಮಿಯರ್ಗೆ ಕರೆದಿರೋದಕ್ಕೆ. ಸೊ ಥ್ಯಾಂಕ್ ಯು ಆ್ಯಂಡ್ ಬೆಸ್ಟ್ ಆಫ್ ಲಕ್. ತುಂಬ ಖುಷಿ ಆಗ್ತಾ ಇದೆ ಇಂಥ ಒಂದು ವೇದಿಕೆಯಲ್ಲಿ. ನಿಜವಾಗ್ಲೂ ಆಫ್ಟರ್ ಸೀಯಿಂಗ್ ಸಚ್ ಗುಡ್ ಫಿಲ್ಮ್, ನಾವು ಯೋಗರಾಜ್ ಭಟ್ರ ಸಿನಿಮಾ ಅಂತಂದರೆ ಏನು ಅಂದ್ಕೊಳ್ತೀವಿ ಅಂತಂದರೆ ಎಕ್ಸ್ಪೆಕ್ಟೇಷನ್ನು, ಡೈಲಾಗು, ಅದ್ಭುತವಾದಂಥ ಡೈಲಾಗ್ಸು,
ಅದ್ಭುತವಾದಂಥ ಮ್ಯೂಸಿಕ್ಕು, ಅದ್ಭುತವಾದಂಥ ಎಮೋಷನ್ಸ್ ಆನ್ ಸ್ಕ್ರೀನ್, ಲವ್ ಏನಿದೆಯಲ್ಲ ಅದನ್ನು ಈ ಕ್ರಿಯೇಟ್ಸ್ ಮ್ಯಾಜಿಕ್ ಅಂತ ಹೇಳ್ಬೋದು. ಅದು ಎಸ್ಪೆಷಲಿ ವಿತ್ ಅಂಜಲಿ ಆ್ಯಂಡ್ ರಾಶಿಕಾ, ದೇ ಲುಕ್ ಗಾರ್ಜಿಯಸ್ ಆನ್ ಸ್ಕ್ರೀನ್. ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ನಟಿಸಿದ್ದಾರೆ. ಆ್ಯಂಡ್ ಸುಮುಖ, ಆಲ್ ಕ್ರೆಡಿಟ್ ಗೋಸ್ ಟು ಯು ಆ್ಯಂಡ್ ದ ಎಂಟೈರ್ ಟೀಮ್. ನಿಜವಾಗ್ಲೂ ಹಿ ಈಸ್ ಕ್ಯಾರಿಡ್ ಇಟ್ ಸೋ ವೆಲ್ ಇನ್ ಸಮ್ ಸೀನ್ಸ್. ನಿಜವಾಗ್ಲೂ ಐ ಥಿಂಕ್ ಮ್ಯಾಜಿಕ್ ಕ್ರಿಯೇಟ್ ಆಗೋದು ಯಂಗ್ಸ್ಟರ್ಸ್ನ ಇಟ್ಕೊಂಡು ಯೋಗರಾಜ್ ಭಟ್ರು ತುಂಬ ಮ್ಯಾಜಿಕ್ ಮಾಡ್ತಾರೆ. ಅದರ ನಂತರ ಯಂಗ್ಸ್ಟರ್ಸ್ನೂ ಕರ್ಸ್ಕೊಂಡಿದ್ದಾರೆ ಜೊತೆಯಲ್ಲಿ. ಸೊ ಒಂದು ಗೆಸ್ಟ್ ಅಪಿಯರೆನ್ಸಲ್ಲಿ ಕಾಣಿಸ್ಕೊಳ್ತೀನಿ. ಸೊ ಇಟ್ ವಾಸ್ ಫನ್ ವರ್ಕಿಂಗ್ ವಿತ್ ದ ಟೀಮ್. ಆ್ಯಂಡ್ ನೀವೆಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಭಟ್ರ ಸಿನಿಮಾಯಿಂದ, ಅದರಲ್ಲಿ ಡಬಲ್ ಸಿಗುತ್ತೆ ಈ ಸಿನಿಮಾದಲ್ಲಿ ಅಂತ ಅನಿಸಿದೆ. ಭಟ್ರು ಈಸ್ ರಿಯಲಿ ರಾಕಿಂಗ್. ಸೊ ಆ್ಯಂಡ್ ಇಂಥ ಒಂದು ಸಿನಿಮಾಗೆ ಈ ನಮ್ಮ ಕೆ ಎಂಟರ್ಟೈನ್ಮೆಂಟ್ ಈ ಥರ ಸಿನಿಮಾ ಹಿಟ್ಸ್ ಕೊಡ್ತಾನೆ ಇರ್ತಾರೆ. ಐ ಥಿಂಕ್ ಈಸ್ ಅ ಮ್ಯಾಜಿಕಲ್ ಪರ್ಸನ್. ಸೊ ಈಸ್ ಕ್ರಿಯೇಟೆಡ್ ಮ್ಯಾಜಿಕ್ ಒನ್ಸ್ ಅಗೇನ್ ವಿತ್ ಇಸ್ ಪ್ರೊಡಕ್ಷನ್ ಹೌಸ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ಥರದ್ದೊಂದು ಸಿನಿಮಾದಲ್ಲಿ ಐ ಆಮ್ ಆಲ್ಸೋ ಸ್ಮಾಲ್ ಪಾರ್ಟ್ ಆಫ್ ಇಟ್ ಅಂತ. ಆಲ್ ದಿ ಬೆಸ್ಟ್. ದೀಸ್ ಗೈಸ್ ಹ್ಯಾವ್ ಅ ಲಾಂಗ್ ಕರಿಯರ್ ಟು ಗೋ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮನದ ಕಡಲು ಫ್ರಮ್ ದ ಮೇಕರ್ಸ್ ಆಫ್ ಮುಂಗಾರು ಮಳೆ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಒಂದು 15 ವರ್ಷದ ಹಿಂದೆ ಮುಂಗಾರು ಮಳೆ ನೋಡಿದಾಗ ನಮ್ಗೆ ಏನು ಫೀಲ್ ಆಗಿತ್ತು, ಮತ್ತು ಮುಂಗಾರು ಮಳೆ ಸಿನಿಮಾದಲ್ಲಿ ಏನೆಲ್ಲ ಎಸೆನ್ಸ್ ಇತ್ತು, ಆ ಎಲ್ಲ ಎಸೆನ್ಸು ಈ ಸಿನಿಮಾದಲ್ಲೂ ಇದೆ. ಒಬ್ಬ ಹೊಸ ಹೀರೋ, ಒಬ್ಬ ಹೊಸ ಸ್ಟಾರ್ ಅಂತಲೇ ಹೇಳಬೇಕು. ಹೀರೋ ಅಲ್ಲ, ಒಬ್ಬ ಸ್ಟಾರ್ ಉಟ್ಕೊಂಡಿದ್ದಾನೆ. ಇಬ್ಬರು ಹೀರೋಯಿನ್ಸು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಮತ್ತು ಟಿಪಿಕಲ್ ಯೋಗರಾಜ್ ಭಟ್ ಸಿನಿಮಾ ಅಂದ ತಕ್ಷಣ ಅದ್ಭುತವಾದ ಲೊಕೇಶನ್ಸು, ಚಪ್ಪಾಳೆ ಹೊಡೆಯುವಂಥ ಡೈಲಾಗ್ಸು, ಮೆಲೋಡಿಯಸ್ ಸಾಂಗ್ಸು ಎಲ್ಲವೂ ಈ ಸಿನಿಮಾದಲ್ಲಿದೆ. ಒಂದು ಬೇರೆ ರೀತಿ ಅನುಭವ ಕೊಡುವಂಥ ಸಿನಿಮಾ. ಮತ್ತು ಮೇಕಿಂಗಲ್ಲೂ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಲೊಕೇಶನ್ಸು ಎಲ್ಲ ತುಂಬ ಎಕ್ಸ್ಟ್ರಾರ್ಡಿನರಿ ಇದೆ. ಮತ್ತು ಆ ಮೇಕಿಂಗ್, ಕ್ಲೈಮ್ಯಾಕ್ಸು ಅದನ್ನೆಲ್ಲ ಪಿಕ್ಚರೈಸ್ ಮಾಡೋ ರೀತಿ ತುಂಬಾ ಚೆನ್ನಾಗಿದೆ. ಇವತ್ತು ಎಲ್ಲರೂ ಥಿಯೇಟ್ರಿಗೆ ಬರಬೇಕು ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಕೇಳ್ತಾರೆ. ರೊಮ್ಯಾಂಟಿಕ್ ಸಿನಿಮಾ ಆದರೂ ಕೂಡ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕು. ಸೊ ಈ ಸಿನಿಮಾದಲ್ಲಿ ಆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಖಂಡಿತ ಸಿಗುತ್ತೆ. ಮಿಸ್ ಮಾಡಿದ್ರೆ ಈ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒಂದು 4-5 ಎಲಿಮೆಂಟ್ ಫಿಕ್ಸು. ಒಳ್ಳೆ ಏನು ಅವ್ರಿಗೆ ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದಾರಲ್ಲ. ಒಳ್ಳೆ ಲಿರಿಕ್ಸು, ಒಳ್ಳೆ ಮ್ಯೂಸಿಕ್ಕು, ಸೂಪರ್ ಲೊಕೇಶನ್ನು, ಒಂದು ಫೀಲ್ ಗುಡ್ ರೊಮ್ಯಾನ್ಸು, ಆಮೇಲೆ ಮಳೆ. ಅಲ್ಲ, ಭಟ್ರು ಫಿಲಮಿಗೆ ಬಂದರೆ ಮಳೆನೇ ಬೇರೆ ಥರ ಕಾಣುತ್ತಲ್ಲ. ಇದೇನಪ್ಪ ಇದು, ಆ ಸಾಂಗು ಇದು, ಓ ಮೈ ಗಾಡ್. ನನಗೆ ಮತ್ತೆ ಮುಂಗಾರು ಮಳೆ ಬಂದು ಆಚೆ ಬಂದಂಗೆ ಆಯಿತು. ಆ ಮುಂಗಾರು ಮಳೆ ಗಾಳಿಪಟ ಟೈಮಲ್ಲೂ ಆ ಫಿಲಮ್ ನೋಡಿದವರೆಲ್ಲ ಹೊರಗೆ ಬಂದ ತಕ್ಷಣ ಇನ್ನೂ ಮಳೆ ಬರ್ತಿದೆಯೇನೋ ಅನ್ನಿಸ್ತಿತ್ತಂತೆ. ಇಲ್ಲೂ ಹಾಗೆ ಫೀಲ್ ಆಯಿತು. ಆಮೇಲೆ ವಿ ಹ್ಯಾವ್ 2 ಪ್ರಿಟಿ ಗರ್ಲ್ಸ್ ಆ್ಯಂಡ್ ವಿ ಹ್ಯಾವ್ ದಿಸ್ ಬಾಯ್. ನಮ್ಮ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಬಂದಿದ್ದಾನೆ. ಅಬ್ಬ, ಇವನ ಎನರ್ಜಿನ ಮ್ಯಾಚ್ ಮಾಡೋಕ್ಕೆ ಆಗಲ್ಲಪ್ಪ. ಅಯ್ಯೋ ದೇವ್ರೆ, ಇಸ್ ಸೋ ಎನರ್ಜೆಟಿಕ್ ಆ್ಯಂಡ್ ಗುಡ್ ಲುಕಿಂಗ್. ನಮ್ಮ ಭಟ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸು. ಇದು ಟೈಟಲ್ ಸಾಂಗು ಎಲ್ಲ ಎಷ್ಟು ಸ್ವಲ್ಪ ಹೊಟ್ಟೆ ಉರಿತಿದೆ, ನಾನು ಇರಬೇಕಿತ್ತು ಇದರಲ್ಲಿ ಅಂತ. ಸೊ ಈ ಫಿಲಮ್ನ ದಯವಿಟ್ಟು ಮುಂಗಾರು ಮಳೆ ಗಾಳಿಪಟದಷ್ಟೇ ಇಷ್ಟಪಡ್ತೀರಾ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು. ಮುದ್ದು ಮುದ್ದು ಮುಖನ ನೋಡಬೇಕು, ಕಣ್ಣು ತುಂಬಿಸ್ಕೋಬೇಕು, ಮ್ಯೂಸಿಕ್ ಕೇಳಬೇಕು ಆ್ಯಂಡ್ ಎಂಜಾಯ್ ಮಾಡಬೇಕು. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡ ಪಿಕ್ಚರ್ನ, ನಮ್ಮ ಭಟ್ರು ಪಿಕ್ಚರ್ನ ನೀವೆಲ್ಲರೂ ನೋಡಬೇಕು. ಆಲ್ ದಿ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಮಾಧ್ಯಮಕ್ಕೆ, ಜನತೆಗೆ ದೀರ್ಘದಂಡ ನಮಸ್ಕಾರ. ಬಂದವರಿಗೆಲ್ಲ ತುಂಬ ಅಂದರೆ ತುಂಬ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳಲೇಬೇಕು. ಒಂದು ಉತ್ತಮ ಪ್ರಯತ್ನ ಗೆದ್ದರೆ ಎಷ್ಟೋ ಜನಕ್ಕೆ ಆಶಾಭಾವನೆ ಮೂಡುತ್ತೆ ಸಿನಿಮಾದವರಿಗೆ. ದಯಮಾಡಿ ಎಲ್ಲರೂ ಹೊಸಬ್ರನ್ನ, ಇವರು ನಿಮ್ಮವರು, ಸಿನಿಮಾ ಮಾಡೋವರೆಗಷ್ಟೇ ನಮ್ಮವರು, ಇವತ್ತಿನಿಂದ ನಿಮ್ಮವರು, ನಮ್ಮ ತಂಡವನ್ನು, ಈ ಮುಂಗಾರು ಮಳೆ ತಂಡವನ್ನು ಸದಾಕಾಲ ಹೀಗೆ ಪ್ರೋತ್ಸಾಹಿಸಿ ಅಂತ ಸಕಲದಲ್ಲೂ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ. ಮಾರ್ಚ್ 28 ಮನದ ಕಡಲು ನಾಳೆಯಿಂದನೇ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಹಲೋ, ಕೇಳಿಸುತ್ತಾ? ಈಗ ತಾನೇ ನಾನು ಮನದ ಕಡಲು ಸಿನಿಮಾ ಒಂದು ಪ್ರಿವ್ಯೂ ನೋಡಿದೆ. ಓಕೆ, ಹೊಸ ಹುಡುಗರು ಸುಮುಖ,
ಈ ರಾಶಿಕಾ ಅಂಜಲಿ ಬಹಳ ಜೋರಾಗಿ ಮಾಡಿದ್ದಾರೆ. ಓಕೆ, ಈ ಕನ್ನಡ ಜನತೆ ಡೆಫಿನೆಟ್ಟಾಗಿ ಈ ಹೊಸ ಮುಖಗಳನ್ನು ಬಹಳ ಎತ್ತರಕ್ಕೆ ಬೆಳೆಸಬೇಕು. ಅವರಲ್ಲಿ ಸ್ವತ್ತಿದೆ, ಆ ಸ್ವತ್ತಿಗೆ ನಿಮ್ಮ ಕುಮ್ಮಕ್ಕು ಬಹಳ ಮುಖ್ಯ. ಸೊ ಕನ್ನಡದ ಜನತೆ ಮೇಲೆ ಆ ಒಂದು ಜವಾಬ್ದಾರಿ ಇದೆ ಅಂತ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ನಾನು ಒಬ್ಬ ಪ್ರೇಕ್ಷಕನಾಗಿ, ನಾನು ಅಲ್ಲಿ ವರ್ಗದವನಾಗಿ ಮಾತಾಡ್ತಾ ಇಲ್ಲ, ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಬದುಕು ಅಂದರೆ ಏನು, ಪ್ರೀತಿ ಅಂದ್ರೇನು, ಪ್ರೇಮ ಅಂದ್ರೇನು, ಇವತ್ತಿನ ಜನರೇಷನ್ಗೆ ಅದರ ಅರ್ಥ ಏನು, ಅದನ್ನು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಯೋಗರಾಜ್ ಭಟ್ರು. ಇಷ್ಟು ದಿವಸ ಬಹಳ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಕಷ್ಟಪಟ್ಟು ಅಂತಂದರೆ ದೈಹಿಕ ಒಂದೇ ಅಲ್ಲ, ಆ ಒಂದು ಲೊಕೇಶನ್ ಹುಡುಕೋದ್ರೊಳಗೆ ಅಲ್ಲಿ ಹೋಗಿ ಬಹಳ ಅಲ್ಲೊಂದು ಶೂಟಿಂಗ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇಷ್ಟೆಲ್ಲ ಮಾಡಬೇಕಾದ್ರೆ ಬಹಳ ಸಫರ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಆದರೆ ಇವತ್ತು ಅದರ ಫಲಿತಾಂಶ ನೋಡಿದಾಗ ಶಬಾಷ್, ಮಾಡಿದ್ದು ಒಳ್ಳೆಯದಾಯಿತು. ಓಕೆ, ನಾವು ವಿ ಹ್ಯಾವ್ ಒನ್. ಓಕೆ, ಅದು ನಮ್ಮ ನಿರೀಕ್ಷೆಯಂತೆ ಫಲ ಕೊಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಒಂದು ಸಿನಿಮಾ ಯಾವಾಗಲೂ ಚೆನ್ನಾಗಿರಬೇಕು ಮತ್ತು ಸರಿಯಾಗಿರಬೇಕು. ಚೆನ್ನಾಗಿರಬೇಕು ಅನ್ನೋದು ಒಂದು ಸೌಂದರ್ಯ ಪ್ರಜ್ಞೆಗೆ ಸಂಬಂಧಪಟ್ಟಿದ ವಿಷಯ, ಸರಿಯಾಗಿರಬೇಕು ಅನ್ನೋದು ಒಂದು ಔಚಿತ್ಯ ಪ್ರಜ್ಞೆಗೆ ಸಂಬಂಧಪಟ್ಟ ವಿಷಯ. ಈ ಎರಡರ ಸಮತೋಲನ ಎಂದೂ ಕೆಡಬಾರ್ದು ಒಂದು ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ ಒಂದು ನಿಜವಾಗಿ ಆಮೇಲೆ ಕೆಲವು ಕಡೆ ನಮಗೆ ಹೇಳ್ತೀವಿ ಇಂಥದ್ದು ಬರೀ ಅದು ಒಂದು ಮನೋರಂಜನೆ ಕೊಡಬೇಕಾ, ಇಲ್ಲಿ ಮನೋರಂಜನೆಯೂ ಇದೆ, ಮನೋವಿಕಾಸವೂ ಇದೆ. ಜನ ಏನು ಬಯಸ್ತಾರೆ ಅದು ಇದೆ. ಅದರ ಜೊತೆಗೆ ಜಗತ್ತಿನಲ್ಲಿ ನಾವು ಬಯಸೋದು ಒಂದೇ ಅಲ್ಲ, ಅಲ್ಲೊಂದು ಅದ್ಭುತವಾದ ಫಿಲಾಸಫಿ ಇದೆ ನಮ್ಮ ಲೈಫ್ ಆ್ಯಂಡ್ ಲಿವಿಂಗ್ನಲ್ಲಿ. ಆ ಫಿಲಾಸಫಿಯನ್ನು ಬಹಳ ಚೆನ್ನಾಗಿ ಯೋಗಿರಾಜರು ಅದನ್ನು ವರ್ಗಾಯಿಸಿದ್ದಾರೆ. ಹಾಡುಗಳ ಮೂಲಕ, ಕೊರಿಯೋಗ್ರಫಿ ಮೂಲಕ, ಅದ್ಭುತವಾದ ಲೊಕೇಶನ್. ಆ ಲೊಕೇಶನ್ ಎಕ್ಸ್ಪ್ಲಾಯ್ಟ್ ಮಾಡಿರೋದ್ರೊಳಗೆ ನಮ್ಮ ಕ್ಯಾಮರಾ ವರ್ಕು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಓಕೆ, ಹರಿಕೃಷ್ಣ ಅವರ ಮ್ಯೂಸಿಕ್ಕು ಅದು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ನೀವೆಲ್ಲರೂ ನೋಡಲೇಬೇಕಾದ ಚಿತ್ರ. ಆದ್ದರಿಂದ ನನ್ನ ಪರವಾಗಿ, ಇಡೀ ತಂಡದ ಪರವಾಗಿ ನಾನು ಒಂದು ವಿನಂತಿ ಮಾಡ್ಕೋತೀನಿ ನಮ್ಮ ಕನ್ನಡ ಪ್ರೇಕ್ಷಕರಲ್ಲಿ. ಹೊಸ ಹುಡುಗರು, ಹೊಸ ಪ್ರಯತ್ನಗಳು. ಇದು ಮುಂಗಾರು ಮಳೆ ಪ್ರಯತ್ನ ಹೇಗಿತ್ತೋ ಅದೇ ರೀತಿ ಕೃಷ್ಣಪ್ಪನವರು ಮತ್ತು ಅವರ ಟೀಮ್ನವರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಈ ಸಿನಿಮಾನ ಇಲ್ಲಿ ತನಕ ತಂದಿದ್ದಾರೆ. ಇದನ್ನು ಉಳಿಸಿ ಬೆಳೆಸೋದ್ರೊಳಗೆ ನಿಮ್ಮ ಕರ್ತವ್ಯ ಕೂಡ ಇದೆ, ನಿಮ್ಮ ಜವಾಬ್ದಾರಿ ಕೂಡ ಇದೆ ಅಂತ ಹೇಳಿ ನಾನು ನನ್ನ ವಿನಂತಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ಅವ್ರನ್ನ ಸಕ್ಸಸ್ ಮಾಡಬೇಕು ಅಂದರೆ ತಾವೆಲ್ಲ ಏನು ಮಾಧ್ಯಮ ಮಿತ್ರರಿದ್ದೀರಿ, ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ತಾವೆಲ್ಲ ಬಂದಿರೋದಕ್ಕೆ ತಮ್ಮೆಲ್ಲರೂ ಧನ್ಯವಾದವನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಜಲಿ ಅನೀಶ್ ಅಂತ. ಈ ಸಿನಿಮಾಲಿ ಅಂಜಲಿ ಅನ್ನೋ ಪಾತ್ರನ ಪ್ಲೇ ಮಾಡಿದ್ದೀನಿ. ಸಾರಿ, ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ಚಿಕ್ಕ ಕನಸು ಇವತ್ತು ನನಸಾಯಿತು. ಯೋಗರಾಜ್ ಸರ್ ಜೊತೆ ಕೆಲಸ ಮಾಡೋದು ಇಟ್ಸ್ ಲೈಕ್ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ನಾನೇನೇನು ತುಂಬ ಮಾತಾಡಿದ್ರೆ ಅಳು ಬಂದ್ಬಿಡತ್ತೆ. ನಿಮಗೆ ಜಾಸ್ತಿ ವ್ಯೂಸ್ ಸಿಕ್ಕತ್ತೆ ನನ್ನ ಹತ್ರ. ನೀವು 28ನೇ ತಾರೀಕು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಹೋಪ್ ಯು ಹ್ಯಾವ್ ಅ ಗುಡ್ ಟೈಮ್. ನೀವು ನಿಮ್ಮ ಪ್ರೀತಿ, ಪ್ರೋತ್ಸಾಹ ಎಲ್ಲ ಕೊಟ್ಟರೆ ಮಾತ್ರ ಸಿನಿಮಾ ಗೆಲ್ಲೋದು. ನೀವಿಲ್ದಲೇ ನಾವೇನೂ ಆಗೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. 28ನೇ ತಾರೀಕು ಥಿಯೇಟರಲ್ಲಿ ಸಿಗೋಣ. ಥ್ಯಾಂಕ್ ಯು. ರಾಶಿಕಾ ಶೆಟ್ಟಿ ಸಿನಿಮಾದಲ್ಲಿ ಕೂಡ ರಾಶಿಕಾ ಆ್ಯಂಡ್ ನನ್ನ ಕ್ರಿಕೆಟರ್. ಇವಾಗ ಎಮೋಷ್ನಲ್ ಆಗಿದ್ದೀನಿ. ಲೈಕ್ ಫಸ್ಟ್ ಟೈಮ್ ನಾನು ಸ್ಕ್ರೀನಲ್ಲಿ ನೋಡ್ಕೊಂಡಿದ್ದೀನಿ. ಇಟ್ ಫೀಲ್ಸ್ ಗುಡ್. ತುಂಬ ದಿನದ ಆಸೆ, ಕನಸು, ಎಷ್ಟೋ ವರ್ಷದ ಆಸೆ
ಚಿಕ್ಕ ಹುಡುಗಿ ಇರಬೇಕಾದ್ರಿಂದ ಈ ಆಸೆ ಇತ್ತು ನನ್ನನ್ನು ನನ್ನ ಸ್ಕ್ರೀನಲ್ಲಿ ನೋಡಬೇಕು ಅಂತ. ಇವತ್ತು ಆಸೆ ನೆರವೇರಿದೆ. ಎಲ್ಲ ಥ್ಯಾಂಕ್ಸ್ ನಮ್ಮ ಟೀಮ್, ಯೋಗರಾಜ್ ಸರ್ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆ್ಯಂಡ್ ಟು ದ ಹೋಲ್ ಟೀಮ್. ಫ್ರಮ್ ಡೇ ಒನ್ ಇವತ್ತು ತನಕ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಆ್ಯಂಡ್ ನಮ್ಮ ಸಿನಿಮಾ ಮನದ ಕಡಲು ಇದೇ 28ಗೆ ರಿಲೀಸ್ ಆಗ್ತಿದೆ. ಎಲ್ಲರೂ ಹೋಗಿ ನೋಡಿ. ಡೆಫಿನೆಟ್ಲಿ ನಾನು ಫಸ್ಟಿಂದ ಎಲ್ಲರಿಗೂ ಹೇಳ್ತಿದ್ದೆ, ಎಲ್ಲರಿಗೂ ಒಂದಲ್ಲ ಒಂದು ವೇಳೆ ನಮ್ಮ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತ. ನೋಡಿರೋರು ಎಲ್ಲರೂ ಅದನ್ನೇ ಹೇಳಿದ್ದಾರೆ. ನೀವು ಹೋಗಿ ನೋಡಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾಗೆ ಆ್ಯಂಡ್ ನಮ್ಮ ಟೀಮಿಗೆ ತುಂಬ ಇಂಪಾರ್ಟೆಂಟ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್. ಎಲ್ಲರಿಗೂ ನಮಸ್ಕಾರ. ಕೇಳಿಸಿದ್ಯಾ? ಓಕೆ. ರಾಶಿಕಾ ಹೇಳ್ದಂಗೆ ಹಾಂ ಸರ್, ಓಕೆ. ಇದು ರಾಶಿಕಾ ಹೇಳ್ದಂಗೆ ಇದು ನಮ್ಮೆಲ್ಲರ ಎಷ್ಟೋ ವರ್ಷಗಳ ಆಸೆ, ಇದು ಕನಸು. ನಾವಂತೂ ಅಫ್ಕೋರ್ಸ್ ಒಂದೇನಿತ್ತು ಅಂದರೆ ಸಿನಿಮಾ ಬಂದಾಗ ಅದು ಬುಲ್ಸಾಯಿ ಅಂತ ಹೇಳ್ತಾರೆ, ಅದು ಕರೆಕ್ಟಾಗಿ ಹೊಡಿಬೇಕು. ಆಚೆ ಬರೋರು ನಿಜವಾಗ್ಲೂ ನೀನು ಚೆನ್ನಾಗಿ ಮಾಡಿದೀಯ ಅಂತ ಹೃದಯದಿಂದ ಹೇಳಬೇಕು. ಅದೊಂದು ನನಗೆ ಆಸೆ ಇತ್ತು. ನನಗೆಲ್ಲೋ ಯಾವುದೋ ಅದೊಂದು ಖುಷಿಯಾಗುತ್ತೆ ನನಗೆ. ಇಷ್ಟು ವರ್ಷ ನಾನು ಕಾದಿದ್ದಾಗಲಿ ಅಥವಾ ಈ ಒಂದು ಶ್ರಮ ಪಟ್ಟಿದ್ದಾಗಲಿ ಹಿಂದೆ, ಆಮೇಲೆ ವೇಟಿಂಗ್ ಪೀರಿಯಡ್ ಸಿಕ್ಕಾಪಟ್ಟೆ ಇತ್ತು ನನಗೆ. 15 ವರ್ಷ ನಾನು ಆ್ಯಕ್ಚುಲಿ ಟ್ರೈ ಮಾಡ್ತಾನೇ ಇದ್ದೆ. ಬಟ್ ಅದ್ರ ಹಿಂದೆ ಶ್ರಮ ಬೇರೆ ಥರ ನಾನು ತಯಾರಿನಲ್ಲಿದ್ದೆ. ಸೊ ಇವಾಗ ಬಂದಿದ್ದು ನನಗೆ ಖುಷಿ ಏನಾಗ್ತದೆ, ಬಂದಾಗ ಕರೆಕ್ಟಾಗಿ ನನಗೆ ಗೊತ್ತಾಗ್ತದೆ, ಓಕೆ ದಿಸ್ ಇಸ್ ಗುಡ್, ದಿಸ್ ಇಸ್ ರೈಟ್ ಅನ್ನೋ ಕ್ಲಾರಿಟಿ ಸಿಕ್ಕಿದೆ. ತುಂಬ ಖುಷಿ ಆಗ್ತದೆ. ಮನದ ಕಡಲು ನನ್ನ ತುಂಬ ದೊಡ್ಡ ಬ್ರೇಕ್ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಈ ಸಿನಿಮಾ ಆಚೆ ಬಂದಾಗ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಒಳ್ಳೆ ರಿಪೋರ್ಟ್ ಕೊಡ್ತಾ ಇದ್ದಾರೆ. ನನಗೆ ಆ ಭರವಸೆ ಇದೆ. 28 ಮಾರ್ಚ್ ಇಲ್ಲೇ ಬರೆದಿದ್ದೀವಿ ಎಲ್ಲ ಕಡೆ. ದಯವಿಟ್ಟು ಕನ್ನಡ ಜನತೆ, ದಯವಿಟ್ಟು ನಮ್ಮನ್ನೆಲ್ಲ ಬೆಳೆಸ್ಬೇಕು. ನೀವು ಬಂದು ಸಿನಿಮಾ ನೋಡಿ ಒಂದ್ಸಲಿ, ಮೋಸ ಆಗಲ್ಲ, ಇದು ನನ್ನ ಗ್ಯಾರಂಟಿ. ಎಲ್ಲರೂ ತುಂಬ ಕಷ್ಟಪಟ್ಟು ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದೀವಿ. ಯೋಗರಾಜ್ ಸರ್ ಅಂತೂ ನನ್ನ ಲೈಫಲ್ಲಿ ಇದು ನನ್ನ ಮರೆಯೋಕ್ಕೆ ಆಗಲ್ಲ, ಅಂಥ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು. ಇ ಕೃಷ್ಣಪ್ಪ ಸರ್ ತುಂಬ ದೊಡ್ಡ ಬ್ರೇಕ್ ಕೊಟ್ಟಿದ್ದಾರೆ ಸರ್. ಇದು ಯಾವ ಪ್ರೊಡ್ಯೂಸರು ಮಾಡಲ್ಲ, ಇದು ನನ್ನ ಅದೃಷ್ಟ. ಈ ಥರ ಇಷ್ಟೊಂದು ದುಡ್ಡು ಹಾಕಿ ಇಷ್ಟು ದೊಡ್ಡ ಸಿನಿಮಾ ಮಾಡಿದ ಹೊಸಬನಿಗೆ ಅಂತೂ ತುಂಬ ರೇರ್. ಇದು ನನ್ನ ಅದೃಷ್ಟ. ಇದು ಎಲ್ಲ ಕೂಡಿ ಬಂದಿದೆ. ಜನ ಒಳಗೆ ಬಂದರೆ ಥಿಯೇಟ್ರಿಗೆ ಅದು ಕೂಡಿ ಬಂದಿದೆ ಅಂತ ಒಂದು ಸೂಚನೆ. ಎಲ್ಲ ಚೆನ್ನಾಗಾಗುತ್ತೆ, ನನಗೆ ನಂಬಿಕೆ ಇದೆ. ಮಾಧ್ಯಮ ಮಿತ್ರರಿಗೆ ತುಂಬ 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 ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು. ಪೇಷನ್ಸಿಂದ ಕಾಯ್ತಾ ಇದ್ದೀರಾ. ಲೆಟ್ಸ್ ಎಂಜಾಯ್. ಜೀವನನ ಚೆನ್ನಾಗಿ ಬಾಳೋಣ, ಬದುಕನ್ನ ಚೆನ್ನಾಗಿ ನೋಡೋಣ, ಆರಾಮಾಗಿರೋಣ. ಅದ್ರ ಜೊತೆ ನಮ್ಗೇನೇನು ಬೇಕೋ ಅದು ನಾವು ಮಾಡೋಣ. ಥ್ಯಾಂಕ್ ಯು.